ಯಾಕೋ ಏನೋ ಮುಖ್ಯಮಂತ್ರಿಗಳಿಗೆ ನಿಜವಾಗಲೂ ಟರ್ಮನ್ನೇ ಫಿಕ್ಸ್ ಮಾಡಿದೆಯಾ ಹೈಕಮಾಂಡು, ಆ ಸಮಯದ ಹತ್ತಿರಕ್ಕೆ ಬರ್ತಾ ಇದ್ದಾರಾ, ಅಥವಾ ಮುಖ್ಯಮಂತ್ರಿಗಳೇ ನನಗೆ ಸಾಕು ಅನ್ನೋ ಥರ ತೀರ್ಮಾನಕ್ಕೆ ಬರ್ತಾ ಇದ್ದಾರಾ, ಅಥವಾ ಹೈಕಮಾಂಡ್ ಬಳಿ ಮುಖ್ಯಮಂತ್ರಿಗಳ ಶಕ್ತಿ ಕುಸಿದು ಹೋಗಿದೆಯಾ? ಈ ಪ್ರಶ್ನೆಗಳು ನನ್ನನ್ನು ಬಹಳ ದಿನದಿಂದ ಕಾಡ್ತಿದ್ವು. ಇತ್ತೀಚೆಗೆ ಯಾಕೋ ಎಲ್ಲವೂ ದೃಢವಾಗ್ತಾ ಹೋಗ್ತಿದೆ. ಸಿ ಎಂ ಏನು ಮಾಡಿದ್ರೂ ಡಿ ಕೆ ಇಸ್ ವೆರಿ ಈಸಿಲಿ ಅದನ್ನು ಸ್ಟ್ರೈಕ್ ಡೌನ್ ಮಾಡಿಸ್ತಿದ್ದಾರೆ. ಓಕೆ, ಭಾಳ ಈಸಿಯಾಗಿ ಮಾಡಿಸ್ತಾ ಇದ್ದಾರೆ ಅದನ್ನು. ಹೈಕಮಾಂಡ್ಗೆ ಹೇಳಿಸಿ ಯಾರ ಕಡೆಯಿಂದ ಹೇಳಿಸೋ ಮಾಡೋ ಎಂದು ಇನ್ನೊಂದು ಸ್ಟ್ರೈಕ್ ಇದು ಇನ್ನೊಂದು ಹೊಡ್ತಾ ಇದೀಗ. ಜಾತಿ ಜನಗಣತಿಯನ್ನು ಯಾವ ರೂಪ ಸ್ವರೂಪದಲ್ಲಿ ಇದೆಯೋ ಅದೇ ರೂಪದಲ್ಲಿ ಒಪ್ಕೋಬೇಕು, ಜಾರಿಗೆ ತರಬೇಕು ಅನ್ನೋದು ಮುಖ್ಯಮಂತ್ರಿಗಳ ಹಠದ ಮಧ್ಯೆ ಈಗ ಹೈಕಮಾಂಡ್ ಆದೇಶ ಕೊಟ್ಟಿದೆ ಮರು ಸಮೀಕ್ಷೆ ಮಾಡಿ ಅಂತ. ಇದನ್ನೇ ಅವಾಗ ಎಲ್ಲರೂ ಬಡ್ಕೊಂಡಿದ್ದು. ಹೋರಾಟಗಳು ನಡೆದಿದ್ದು ಅದಕ್ಕೆ. ಅಪ್ಪರ್ ಕ್ಯಾಸ್ಟ್ ಅವರು ಹೌದೇ, ಉಳಿದವರು ಹೌದೇ, ಬಾಡ್ದವರು ಹೌದೇ. ಚೀಫ್ ಮಿನಿಸ್ಟರ್ ಒಪ್ಪಲೇ ಇಲ್ಲ. ಹಿ ಥಾಟ್ ಇಟ್ಸ್ ಅನ್ ಅಫ್ರಂಟ್, ನನಗದು ಅವಮಾನ ಅನ್ನೋ ಥರ. ಕರೆಕ್ಟ್ ಆಗಿದೆ, ಎಲ್ಲ ಸರಿ ಇದೆ ಅಂತ. ಅವರ ಬಾಲಗಳು ಯಾವ್ಯಾವ ಇವೆ, ಗೊಚ್ಚಿಗಳು, ಅವು ಮಾತಾಡಿದ್ದು ಇನ್ನೂ ನೋಡಬೇಕು, ತೆಗೆಸ್ತೀನಿ ಬೇಕಾದ್ರೆ. ಅಷ್ಟಷ್ಟು ಕೋಟಿ ದುಡ್ಡು ಯಾಕ್ರಿ ಖರ್ಚು ಮಾಡಬೇಕಾಗಿತ್ತು ಅವಾಗ? 169 ಕೋಟಿ. ಯಾರು ತಂದು ಕೊಡ್ತಾರೆ ಅದನ್ನು ಅಂತ ನಾನು 100 ಸರಿ ಹೇಳಿದೆ. 1000 ಕಚಡ ಕೆಲಸ ಮಾಡಿ ತಿಂದಾಕ ಹಾಳು ಮಾಡ್ತೀರಿ ದುಡ್ಡನ್ನು. ಯಾರ ಮನೆಗೂ ಬಂದಿಲ್ಲ, ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ಒಂದ್ಸರಿ ಮಾಡಿಬಿಡಿ ಪಕ್ಕ ಇದನ್ನ ಅಂತ. ಕೇಳಿಲ್ಲ. ಈಗ ಶಂಕದಿಂದ ಬಿದ್ದರೆ ತೀರ್ಥ. ಮುಖ್ಯಮಂತ್ರಿ ಬಗ್ಗಿದರು, ತಗ್ಗಿದರು, ತೆವಳಿದರು ಅಷ್ಟೇ. ಮಂಡಿ ಊರಿ ವಾಪಸ್ ಬಂದರು ಈಗ ಬೆಂಗಳೂರಿಗೆ. ಐ ಹ್ಯಾವ್ ಎ ಸೀರಿಯಸ್ ಡೌಟ್ ಸಿದ್ದರಾಮಯ್ಯ ಪೊಲಿಟಿಕಲ್ ಸ್ಟ್ರೆಂತನ್ನು ವೀಕನ್ ಮಾಡ್ತಾ ಇದ್ದಾರೆ ಅಥವಾ ಮಾಡಿದ್ದಾರೆ ಕಾಣಿಸ್ತಾ ಇದೆ ಅಂತ ಕಾಣಿಸ್ತಿದೆ ಇದು. ಏನೋ ಅದೇನು ಕಾಣಿಸತ್ತೋ ಬಿಡುತ್ತೋ ಅವ್ರದ್ದು ದುಷ್ಟ ರಾಜಕೀಯಗಳು ಏನು ಬೇಕಾದ್ರೂ ಇರ್ಬೋದು. 10 ವರ್ಷಗಳ ಜಾತಿಗಣತಿಯ ವರದಿಗೆ ಈಗ ಮರು ಸರ್ವೆಯ ಸೌಭಾಗ್ಯ. ಮರು ಸರ್ವೆ ಸೌಭಾಗ್ಯ ಅಂತಲೇ ಕರೆಯಬೇಕು, ಅದು ಸೌಭಾಗ್ಯವೇ. ಮರು ಸರ್ವೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅಂದರೆ ಅರ್ಥ ಯಾರ್ಯಾರು ಏನೇನು ಕೇಳಿದ್ರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದಿಷ್ಟು ಪೋಣಿಸಿ ತುಪ್ಪ ಸವರುವ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಹಳೇದನ್ನು ತಗೋತೀವಿ, ಅದಕ್ಕೆ ಒಪ್ಪಿಗೆ ಇರುತ್ತೆ, ಹೊಸದನ್ನು ತಂದು ಅದಕ್ಕೆ ಸೇರಿಸ್ತೀವಿ. ಅವಾಗ ಒಂದು ಲೆಕ್ಕ ಲಾಡು ಮಾಡೋದು ಒಂದು ಹೆಸರಿಗೆ. ಹಿಂಗೆ ಅರ್ಧ ಲಾಡು ಮಾಡ್ಬಿಟ್ಟು ಇನ್ನು ಅರ್ಧ ಲಾಡು ತಂದ್ಬಿಟ್ಟು ಗಮ್ ಹಾಕ್ಬಿಟ್ಟು ಅಂಟಿಸಲ್ಲ. ಯಾವನ ಇವ್ರಿಗೆಲ್ಲ ಹೇಳ್ದವನಿರ್ಗಳ್ಗ ಯಾರಿಗೆ ಬಂದು ಬಿಡ್ತೀರ್ರಿ ಬುರ್ಡೆಗಳಂತ ತಂದು ಸುಮ್ಮನೆ ನಮ್ಮ ಹತ್ರ. ಹೊಸ ಗಣತಿ ನಂಬರ್ ಅಷ್ಟೇ, ಮುಗೀತು ನಿಮ್ಮ ಕತೆ ಅಲ್ಲಿಗೆ. ಸರಿ, ಈಗ ಅದೇನೋ ಫಾರ್ಮುಲ, ಯಾವ ಫಾರು ಇಲ್ಲ, ಮುಲಾನೂ ಇಲ್ಲ, ಎಂಥದ್ದು ಇಲ್ಲ ನಿಮ್ಮ ಹತ್ರ. ಇಲ್ಲಿ ಬರೀ ಮೊಲ ಇರ್ಬೋದಷ್ಟೇ ತಿನ್ನೋರಿಗೆ, ಇನ್ನು ಎಂಥದ್ದು ಇಲ್ಲ ಇಲ್ಲಿ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತಾರಂತೆ, ಯಾವುದೋ ಒಂದು ಮಟ್ಟ ಮಾಡ್ಕೊಳ್ಳಿ ಹತ್ಲ ಕಡೆಗೆ 90 ದಿನದಲ್ಲಿ ಮಾಡ್ತಾರಂತೆ. ನನಗೆ ವೈ ಸೆಕೆಂಡ್ ಟೈಮ್ ಇದು ಸರ್ಪ್ರೈಸಿಂಗ್ ಆಗ್ತಾ ಇದೆ ನನಗೆ. ಹೈಕಮಾಂಡ್ ಇಸ್ ಸ್ಟ್ರೈಕಿಂಗ್ ಡೌನ್ ಸಿದ್ದರಾಮಯ್ಯಸ್ ಎವ್ರಿ ಮೂವನ್ನು ಅಂತ ಅನ್ನಿಸ್ತಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನನಗೆ. ಯಾಕೆ ಸರ್? ಹಿ ಅಪೋಸ್ಡ್ ಕ್ಯಾಬಿನೆಟ್, ದೇರ್ ಇಸ್ ಪಾಸಿಬಿಲಿಟಿ ಆಫ್ ಎ ಕ್ಯಾಬಿನೆಟ್. ಈಗ ಹೌದು, ಅಲ್ಲಿಗೆ ಹೋಗ್ಬೇಕು. 4 ಜನ ನಾಮಿನೇಷನ್ ತೊಗೊಂಡೋದ್ರು, ವಾಪಸ್ ಅದನ್ನು ಸ್ಟ್ರೈಕ್ ಡೌನ್ ಮಾಡಿ ಸಾಕ್ಸಿದ್ರು. ಸರ್ವೆ ಬಂತು, ಈಗ ಸ್ಟ್ರೈಕ್ ಡೌನ್ ಆಯಿತು. ಈ ಸರ್ವೆ ಅನೌನ್ಸ್ಮೆಂಟು DK ಮಾಡ್ತಾರೆ, ನಾಟ್ ದ ಚೀಫ್ ಮಿನಿಸ್ಟರ್. ಎಸ್ ಹೌದು, DK ಶಿವಕುಮಾರ್ ಅವರು ಹೇಳೋದು. ಹೇಗೆ ಎಲ್ಲೋ ಟ್ರಿಗರ್ ಆಗ್ತಾ ಇದೆ. ಸಮಥಿಂಗ್ ಇಸ್ ರಾಂಗ್ ವಿತ್ ದ CM ಕ್ಯಾಂಪ್. ಅಷ್ಟು ಮಾತ್ರ ನಿಜ. ಇಲ್ಲ ಅಂದರೆ ಇಲ್ಲ, ನಿಮ್ಮ ಇಷ್ಟ. ಇನ್ನೊಂದು 6 ತಿಂಗಳಾದಮೇಲೆ ಹೌದೌದು ಅನ್ಕೊಂಡು ಬರ್ತೀರಿ ವಾಪಸ್. ಈಗ ಇದರಲ್ಲಿ ಒರೆಸ್ಕೊಂಡು ಬಂದಿರೋ ಹಂಗೆ ಕ್ಯಾಕರ್ಸ್ ಉಗಿದ್ರು ಜನ ಕೇಳಲಿಲ್ಲ, ಟವಲ್ ಇಟ್ಕೊಂಡು ಒರೆಸ್ತಿದ್ರಿ. ಈಗ ಮತ್ತೆ ಜಾತಿ ಜನಗತಿ ಮಾಡ್ತಾರಂತೆ. ಮಾಡ್ರಿ, ಯಾವನ್ ಬೇಡ ಅಂದವನು. ಜೂನ್ 12 ಸಂಪುಟ ಸಭೆಯಲ್ಲಿ ಅಂಗೀಕಾರ ಮಾಡ್ತಾರಂತೆ. ಕಾಸಂತೂ ಕೊಡ್ಬೇಕಲ್ಲ, ಪುಕ್ಕಟೆ ಮಾಡೋಕ್ಕಾಗಲ್ವಲ್ಲ. ಈ ಮಧ್ಯದಲ್ಲಿ ನಾಗಮೋಹನ್ ದಾಸ್ ಕಮಿಟಿ ಬೇರೆ ಯಾಕಪ್ಪ ಬೇಕಿತ್ತು? ಅವತ್ತೇ ಮಾಡಿ ಬಿಸಾಕಿದ್ರೆ ಮುಗಿದೋಗ್ತಿತ್ತ. ಇದು ಎಲ್ಲೋ ಒಂದೇ ಸಲ ಆಗೋಗಿ ಮುಗಿದೋಗ್ತಿತ್ತ ಕೆಲಸ. ಹೇಳ್ತೀನಲ್ಲ, ಒದಿಸ್ಕೊಳ್ಳೋವರೆಗೂ ಬುದ್ಧಿ ಬರಲ್ರಿ. ಹೇಳ್ತೀನಿ, ಹಳೇ ಜಾತಿ ಗಣತಿಗೆ ಹೊಸಾದ್ ಸೇರಿಸ್ತಾರಂತೆ. ಹೊಸದಾರು ಅಂದರೆ ಅದೇ ಹರಿದೋಗಿರೋ ಬಟ್ಟೆಗೆ ಪ್ಯಾಚ್ ಹಾಕೊಂಡಂಗೆ ಹಾಕೊಳ್ಳಿ, ಯಾವನ್ ಬೇಡದವನು. ಮತ್ತೆ ಸರ್ವೆ, ಮನೆಗೂ ಭೇಟಿ ಮಾಡಿ ಸರ್ವೆ. ಮನೇನೋ, ಕಾಲೇಜೋ, ಆಫೀಸೋ, ಅಂಗಡಿನೋ, ಗುಡಾರನೋ, ನನಗೇನು ಗೊತ್ತು, ಸೇರಿಸ್ಕೊಳ್ಳಿ ಎಲ್ಲ ಒಂದು. ಆ ಸಮೀಕ್ಷೆಗೆ 160 ಕೋಟಿ ಖರ್ಚಾಗಿತ್ತು. ಈಗ ಯಾವನೂ ಗೊತ್ತು ಎಷ್ಟೋ ಖರ್ಚಾಗತ್ತೆ. ಈಗ ಯಾರಿಗೂ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಅನ್ನಿಸ್ತಿಲ್ವಾ ದೊಂದು ವೆಚ್ಚ? ಅದೇನು ರೀ ದುಡ್ಡು ವೇಸ್ಟ್ ಅಲ್ವೇನ್ರಿ? ಇಲ್ಲ, ಅದು ಸೇರಿಸ್ಕೊತಾ ಇದ್ದೀವಲ್ಲ. ಹೆಂಗೆ ಡಿಫೆನ್ಸ್ ಇಟ್ಕೋತಾರೆ ನೋಡ್ರಿ. ಎಂಥ ನೌಟಂಕಿ ನಾಟಕಗಳ
ಜನರನ್ನು ಮೀರಿಸುವಂತಹ ಪಾತ್ರಧಾರಿಗಳನ್ನು ಕರ್ಕೊಂಬಂದು ಇಟ್ಕೊಂಬಿಟ್ಟಿದ್ದೀವಿ ನಾವು. ಏನೇನಕ್ಕೆ ಬಂದರೂ ಅದಕ್ಕೆ ಒಂದೊಂದು ಬಿಡ್ತಾ. ಬಟ್ ಇದೊಂದು ಡೈವರ್ಟ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಡಯ್ಯೋ ಹೊರ್ಟು ಇಲ್ಲ ಡೈ ಆಗಲಿ ಇಲ್ಲ ಹೋಗಲಿ, ನಮಗೇನು ಹೋಗ್ಬೇಕು. ಮಾತಾಡಿದ್ದಾರೆ ಸರ್ ನೋಡಿ. ಮಾತಾಡಲಿ. ಗಣತಿ ಬಗ್ಗೆ ಚರ್ಚೆ ಆಯಿತು. ಕೆಲವರು ಮಠಾಧೀಶರುಗಳು ಮತ್ತೆ ಕೆಲವು ಮಂತ್ರಿಗಳು ಕೂಡ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನ ಪ್ರಸ್ತಾಪ ಆಯಿತು. ಸರ್ವೆ ಅದು ಹಳೆಯದಾಗಿರೋದ್ರಿಂದ 10 ವರ್ಷ ಆಗ್ಬಿಟ್ಟದೆ, ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಏನು ಒಂದು ರಿಪೋರ್ಟ್ ಇದೆ, ಆ ರಿಪೋರ್ಟನ್ನು ನಾವು ಒಟ್ಟಾಗಿ ನಮ್ಮದು ಯಾರ್ದು ತಕರಾರೇನಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷದ ಕಳಕಳಿ ಏನಿದೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಿದ್ದೇವೆ. 10 ವರ್ಷ ಆಗಿದೆ, ಇದರ ಪ್ರಯೋಜನವಿಲ್ಲ, ಹೊಸ ಅದು ಆಗಬೇಕು ಹೇಳಿತ್ತು. ಅವಾಗಿಂದ ಹಿಡ್ಕೊಂಡು ಹೇಳಿತ್ತು. ಹೌದು. ಮಠಾಧೀಶರು ಪದೇ 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 ಮೈ ಕೈ ತಲೆ ಮೂತಿ ಬಾಯಿ ಕಣ್ಣು ಎಲ್ಲ ಕಡೆಗೂ ಹೊಡೆದು ಹೇಳಿದ್ದರು. ಕೇಳಲಿಲ್ಲ. ಹೌದಲ್ಲ? ಹೌದು ಸರ್. ಮನೆ ಮನೆಗೆ ಬಂದಿಲ್ಲ ಆಕ್ಷೇಪ. ಬಂದಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಂತ ಅಂದ್ರಿ, ಕೇಳಲಿಲ್ಲ. ವೈಜ್ಞಾನಿಕವಾಗಿ ಆಗಿಲ್ಲ ಇದು ಅಂತ ನಮ್ಮಲ್ಲಂತೂ ಊರೂರಲ್ಲೆಲ್ಲ ಕ್ಯಾಮ್ರಾ ಇಡಿಸ್ಕೊಂಬಂದಿದ್ರು, ಹೋಗಿ ಕೇಳ್ಕೊಂಡೇ ಬಂದಿದ್ದು, ಯಾರಿಗೂ ಹೇಳೇ ಇಲ್ಲ. ಕೇಳಲಿಲ್ಲ. ಹೌದು. ಈಗ ಚೀಫ್ ಮಿನಿಸ್ಟರ್ ಸುಮ್ಮನೆ ಅಂದ್ಕೊಂಡು ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದೆಲ್ಲ ಇತ್ತು. ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅಂದರೆ ಇಟ್ ಕ್ಲಿಯರ್ಲಿ ಶೋಸ್ ಯು ಆರ್ ಎ ವೀಕೆಂಡ್ ಚೀಫ್ ಮಿನಿಸ್ಟರ್. ಅಟ್ಲೀಸ್ಟ್ ನಿಮ್ಮ ಹೈಕಮಾಂಡ್ ವಿಚಾರದಲ್ಲಿ. ಜನಮಾನಸದಲ್ಲಿ ನನಗೆ ಗೊತ್ತಿಲ್ಲ. ಓಕೆ, ಐ ಡೋಂಟ್ ನೋ, ಬಿಕಾಸ್ ಯು ಹ್ಯಾವ್ ನಾಟ್ ಬಿನ್ ಪುಟ್ ಟು ಟೆಸ್ಟ್. ಈಗ ಇನ್ನು ಟೆಸ್ಟ್ ಇಲ್ಲ ಯಾವುದೇ. ಹಂಗೆ ನನಗೆ ಜನಮಾನಸದಲ್ಲಿ ಮತದಾರರ ಮಧ್ಯೆ ಪ್ರಜಾಪ್ರಭುತ್ವ ರೀತಿ ನನಗೆ ಗೊತ್ತಿಲ್ಲ. ಬಟ್ ವಿತ್ ಯುವರ್ ಹೈಕಮಾಂಡ್ ಆ್ಯಂಡ್ ಪಾರ್ಟಿ ಒಳಗಡೆನಲ್ಲಿ ದಿಸ್ ಚೀಫ್ ಮಿನಿಸ್ಟರ್ ಲುಕ್ಸ್ ಲೈಕ್ ಯು ಆರ್ ವೀಕೆಂಡ್. ಕಾಣಿಸ್ತಾ ಇದೆ, ಡೌಟೇ ಇಲ್ಲ. ಅದರ್ವೈಸ್ ಅಪಸ್ವರ ಅನ್ನೋ ಪದ ಬಳಸ್ತೀರಿ ಅಂದ್ರೆ ಏನರ್ಥ? ಯು ಆರ್ ನಾಟ್ ಇನ್ ಅಗ್ರಿಮೆಂಟ್ ಫುಲ್ಲಿ. ಇದಕ್ಕೆ ನೀವು ಇದಕ್ಕೆ ಪೂರ್ಣವಾಗಿ ಮನಸ್ಫೂರ್ತಿಯಾಗಿ ತಯಾರಿ ಇಲ್ಲ. ಇದಕ್ಕೆ ಅಂದ್ರೆ ರೆಸಿಸ್ಟ್ ಮಾಡೋ ಕೆಪಾಸಿಟಿನ ಚೀಫ್ ಮಿನಿಸ್ಟರ್ ಇಸ್ ಲೂಸಿಂಗ್ ಔಟ್ ಅಂತ ಅನ್ನಿಸ್ತಿದೆ ನನಗೆ. ಗೊತ್ತಿಲ್ಲ. ಓಕೆ, ಈ ಕಾಲ್ ತುಳಿತ ಪ್ರಕರಣ ಚೇಂಜ್ ಮಾಡೋಕ್ಕೋಸ್ಕರ ಈ ಇಶ್ಯೂನ ಮೇಲೆತ್ತಿದ್ರು ಅನ್ನುವಂಥದ್ದು ಒಂದು ಸರ್ಕಾರದ ಮೇಲೆ ಬರ್ತಾ ಇದೆ. ಇಲ್ರಿ, ಕಾಲ್ ತುಳಿತದ್ದು ನೀವೆಲ್ಲ ಅನ್ಕೋತಿದ್ದೀರಿ. ಇಟ್ಸ್ ಎ ಮ್ಯಾಟರ್ ಆಫ್ ಅನದರ್ 15 days to 1 month. ಒಂದು ರಿಪೋರ್ಟ್ ಬಂದ ಮೇಲೆ ಅದನ್ನು ಯಾವುದೋ ಒಂದು ತಿಪ್ಪೆ ಸಾರಿಸಿ ಬಿಸಾಕ್ತಾರೆ. ಓಕೆ, ತಿಪ್ಪೆ ಸಾರಿಸಿ ಒಂದು ಫ್ಯಾಕ್ಟರ್ ಅಂತೂ ಟ್ರೂ ಕಾಲ್ ತುಳಿತದಲ್ಲಿ ಯಾವ ಮಕ್ಕಳನ್ನು ನಾವು ವಾಪಸ್ ಕರ್ಕೊಂಬರಕ್ಕಾಗಲ್ಲ. ಸತ್ಯ. ಹೌದು. ಎರಡನೇ ಫ್ಯಾಕ್ಟರು, ಯಾವ ರಾಜಕಾರಣಿನೂ ಇದಕ್ಕೋಸ್ಕರ ತಲೆದಂಡ ಕೊಡಲ್ಲ. ನಿನ್ನೆ ನಾನು ಹೇಳಿದೆ ಬುಲಾವ್ CMಗೆ. ಏನು ಬುಲಾವ್? ಪಲಾವ್ ಅಷ್ಟೇ ತಿನ್ಕೊಂಬರೋದಲ್ಲ ಹೋಗಿ ಹಿಂದೆ. ಯಾವ ಬುಲಾವು ಇಲ್ಲ, ಪಲಾವು ಇಲ್ಲ, ಇದಿಲ್ಲ. ಏನು ಬುಲಾವು? ಏನು ಯು ಆರ್ ಟೆಲಿಂಗ್ ಮಿ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡು ಅಂತ ಹೇಳ್ತಾರೆ ಡೆಲ್ಲಿ ಕರ್ಸಿ ಇನ್ಕೊಂಡಿದ್ರ ಯಾರು? ಅವ್ರ DCMಗೆ? ನೋ. ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಬಹಿರಂಗವಾಗಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವ್ರನ್ನಾಗಲಿ ಅಥವಾ DK ಶಿವಕುಮಾರ್ನಾಗಲಿ ಎದರು ಹಾಕಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಎದುರಾಕೋ ಪರಿಸ್ಥಿತಿಯಲ್ಲಿ ಯಾಕಿಲ್ಲ ಅಂದರೆ ಅದಕ್ಕೆ ರಾಜಕೀಯ ಮತ್ತು ಸಾಮಾಜಿಕ ಕಾರಣಗಳಿವೆ. ಶಿವಕುಮಾರ್ನ ಯಾಕೆ ಎದುರಾಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತಂದರೆ ಅವರ ಸಂಘಟನೆ ಮತ್ತು ಹಣಕಾಸಿನ ಶಕ್ತಿ ಮತ್ತು ಇದಿದೆ ಅಲ್ಲಿ. ಹಾಗಾಗಿ ದಿಸ್ ಹೈಕಮಾಂಡ್ ಇಸ್ ನಾಟ್ ಇನ್ ಎ ಪೊಸಿಷನ್. ಅನದರ್ ಆರ್ಗ್ಯುಮೆಂಟ್ ಬರುತ್ತೆ ಸರ್ ಈ ವಿಚಾರದಲ್ಲಿ. ಈ ಕಾಲ್ ತುಳಿದ್ದಲ್ಲ, ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡ್ತಾ ಇದೆ. ಅಲ್ಲಿಗೆ ಬರ್ತೀನಿ ಈಗ. ಓಕೆ, ಸೊ ಈಗೇನಾಗುತ್ತೆ, ಹೊಸ ಜಾತಿ ಜನಗತಿ ನೀವು 90 ದಿನದಲ್ಲಿ ಮಾಡ್ತೀರಿ. ಹೌದು, ಒಂದು ಫಿಗರ್ ಬರುತ್ತೆ ನಿಮಗೆ. ಜಾತಿ ಅಥವಾ ಜನರ ಗಣತಿ ಇದರ ಅಲ್ಟಿಮೇಟ್ ಅಧಿಕಾರ ಸೆನ್ಸಸ್ ಇದರಲ್ಲಿ ಆಕ್ಟ್ ಅಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾಗೆ ಇರೋದು, ನಿಮಗಿಲ್ಲ. ಓಕೆನಾ? ಹೌದು. ಅವ್ರು ಯಾವಾಗಲೂ ಮುಂದಿನ ವರ್ಷ ಪ್ರಾರಂಭ ಮಾಡ್ತಾರೆ, 26ಕ್ಕೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಮಾಡಿ ಮುಗಿಸ್ತಾರೆ. ಅದನ್ನ ಮುಗಿಸಿ ಫಿಗರ್ ಕೊಡ್ತಾರೆ. 27. ಈಗ ಯಾಕೆ ಮಾಡಬೇಡಿ ಅಂತ ಹೇಳ್ತೀನಿ ಅಂತ ನಾನು ಇದನ್ನ. ಸುಮ್ಮನೆ ಇನ್ನೊಂದ್ಸರಿ 100 ಕೋಟಿ ಖರ್ಚು ಮಾಡ್ತೀರಿ ಈಗ. ಬುರುಡೆ, ಬರೀ ಬುರುಡೆ ಖರ್ಚಿದು 100 ಕೋಟಿ ಮಾಡಬೇಡಿ. ಯಾಕೆ ಅಂತ ಹೇಳ್ತೀನಿ. ನೀವು ಮಾಡಿ ಫಿಗರ್ಸ್ ತಗೊಂಡು ಬರ್ತೀರಿ, ಪಬ್ಲಿಷು ಮಾಡಿಬಿಡ್ತೀರಿ ಅಂತ ಇಟ್ಕೊಳ್ಳೋಣ. ಲಿಂಗಾಯತರು 93 ಜನ,
ಒಕ್ಕಲಿಗರು 74 ಜನ, ಬ್ರಾಹ್ಮಣರು 8 ಜನ ಅಂತೇನು ಕೊಡ್ತೀರಿ ಅಂತ ಇಟ್ಕೊಳ್ಳೋಣ. ಅಂತೂ ಬರುತ್ತೆ. 26ರಲ್ಲಿ ಅವ್ರದ್ದು ಬರುತ್ತೆ. ಲಿಂಗಾಯತರು 96ರ ಬದಲು 99 ಹೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ಅಥವಾ 96ರ ಬದಲು 92ಕ್ಕೆ ಬಂತು ಅಂತ ಇಟ್ಕೊಳ್ಳಿ. ಏನು ಮಾಡ್ತೀರಿ? ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂತ. ಹಿಂಗಾದರೂ ಕೋಪ ಮಾಡ್ಕೋತಾರೆ, ಎಸ್ ಹಿಂಗಾದರೂ ಕೋಪ ಆಗತ್ತೆ. ಎಸ್ ಹಾಗಾಗಿ ಈಗಲೂ ರಾಜ್ಯ ಸರ್ಕಾರ ಆಲ್ರೈಟ್ ಇಷ್ಟು ದಿನವೇ ಆಗೋಗಿದೆ, 10 ವರ್ಷದ್ದು, ಅದಾದಮೇಲೆ 10 ಏನೂ ಆಗಿಲ್ಲ, ಅದಾದಮೇಲೆ 5 ವರ್ಷ ಕಾಲ ಕಳೆದಿದ್ದೀವಿ ಎಲ್ಲಾಗಿದೆ. 26ರಲ್ಲಿ ಒಂದೇ ಸರಿ ಆಲ್ ಇಂಡಿಯಾ ಸರ್ವೆ ನಡೆದೋಗ್ಬಿಡ್ಲಿ, ಆ ಫಿಗರ್ ತೊಗೊಳ್ಳೋಣ ಫೈನಲ್ ಆಗಿ ಅಂತಂದ್ಬಿಟ್ಟು ಸುಮ್ಮನಾದರೆ ಬೆಟರ್ ಏನೋ. ರಾಜ್ಯ ಸರ್ಕಾರ 2 ಫಿಗರ್ ತಗೊಂಡು ಮಗದೊಮ್ಮೆ ಅಂತ ಮಕ್ಕಕ್ಕೆ ಕೆಂಪು ಒಡಿಸ್ಕೋತೀರಿ ದುಡ್ಡಾದ್ರೂ ಉಳಿಯುತ್ತೆ ಸರ್, ಉಳಿಸ್ಕೊಂಡು ಅಂತ ನನ್ನ ವಾದ. ಮತ್ತೆ ದುಡ್ಡು ಉಳಿಯುತ್ತೆ ಎಸ್ ನನ್ನ ವಾದ. ಗೊತ್ತಿಲ್ಲ, ಇಷ್ಟರ ಮೇಲೆ ನಿಮ್ಮ ಇಷ್ಟ. ಎಸ್ ಬಟ್ ಇದಾಗಲಿಕ್ಕಿಲ್ಲ, ಮಾಡಿಸ್ತಾರೆ ಅನ್ಸತ್ತೆ. ರಾಹುಲ್ ಗಾಂಧಿಯವರ ಪ್ರತಿಷ್ಠೆಯ ಕಾರಣಕ್ಕೆ ಮಾಡಲೇಬೇಕು. ದಾಟ್ಸ್ ವೇರ್ ದ ಟ್ರಬಲ್ ಸ್ಟಾರ್ಟ್ಸ್. ರಾಹುಲ್ ಗಾಂಧಿಗೆ ಒಂದು ಪ್ರತಿಷ್ಠೆ ಇದೆ, ಒಂದು ಹಠ ಇದೆ. ನಾನು ಮೊದಲು ಅದು ಈ ಮಕ್ಕಳ ಹಠ. ಅವರು ಹಂಗೆ ಆಡ್ತಾರೋ ಒಂದೊಂದ್ಸರಿ, ಮಕ್ಕಳ ಥರನೇ ಆಡ್ತಾರೋ ಒಂದೊಂದ್ಸರಿ. ಹೌದು, ಬೇಕು ಬೇಕು ಅಂದ್ರೆ ಹಂಗೆ ಆಡ್ತಾರಪ್ಪ. ಅಂದರೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಅವರು. ಹಂಗೆ ಇದ್ರಲ್ಲಿ ಹಠ ಇದೆ ಅವರಿಗೆ, ನಾನು ಹೇಳಿದ್ದು ಜಾರಿಗೆ ಬರಲಿ ಅಂತ. ಎಸ್ ಹಾಗಾಗಿ ನಿಮ್ಮಿಷ್ಟ. ಓಕೆ, ನಮಗೆಲ್ಲ ಗೊತ್ತಾಗೋಯ್ತು.